ಬಿಗ್ ಬಾಸ್ ನೋಡೋರಿಗೆ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವ ಒಂದು ತಿಂಗಳಲ್ಲಿ ಸ್ಟಾರ್ಟ್ ಮಾಡ್ತಾರೆ ಅನ್ನುವಂಥ ಒಂದು ಸುದ್ದಿ ಬಂದಿದೆ. ಸೊ ಹಾಗಾಗಿ ಅದನ್ನು ನಿಮ್ಮ ಮುಂದೆ ಇವತ್ತು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಬಿಗ್ ಬಾಸ್ನ ಎಲ್ಲರೂ ಇಷ್ಟಪಡ್ತಾರೆ. ಸೊ ಬಿಗ್ ಬಾಸ್ನ ನೋಡೋದಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಸೊ ಈಗಾಗಲೇ ಹಲವಾರು ಭಾಷೆಗಳಲ್ಲಿ ಬಿಗ್ ಬಾಸ್ನ ಒಂದು ಪ್ರೊಮೋ ಬಿಡುಗಡೆ ಆಗಿದೆ. ಸೊ ಕನ್ನಡದಲ್ಲಿ ಬಿಡುಗಡೆ ಆಗಿಲ್ಲ. ಸೊ ಹಾಗಿದ್ರೆ ಯಾವಾಗ ಬಿಡುಗಡೆ ಆಗುತ್ತೆ, ಯಾವಾಗ ಈ ಒಂದು ಬಿಗ್ ಬಾಸ್ನ ಸ್ಟಾರ್ಟ್ ಮಾಡ್ತಾರೆ ಅಂತ ನಾವು ನೋಡೋಣ. ಈ ಒಂದು ವಿಡಿಯೋದಲ್ಲಿ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಇನ್ನೊಂದು ವಿಷಯ ಕೂಡ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಕೊಂಡ ತನಕ ನೀವು ಸ್ಕಿಪ್ ಮಾಡಿದ್ರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಟೆಕ್ ಬಾರ ಯೂಟ್ಯೂಬ್ ಚಾನಲ್. ನಾನು ರಾಜ್. ಇವತ್ತಿನ ವಿಡಿಯೋದಲ್ಲಿ ಬಿಗ್ ಬಾಸ್ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೀಸನ್ 11 ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಕೊನೆವರೆಗೆ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಯಾರನ್ನ ಚಾನಲ್ನ ಫಸ್ಟ್ ಟೈಮ್ ಮಾಡ್ತಿದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಆಲ್ ಅಂತ ಒತ್ತಿ. ನೀವು ಆಲ್ ಅಂತ ಒತ್ತೋದು ನಾನು ಬರ್ತೀನಿ ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ಒಂದು ಬರಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ತಪ್ಪದೆ ಎಲ್ಲರೂ ಒಂದು ಲೈಕನ್ನು ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಒಂದು ಲೈಕಿಂದ ನನಗೆ ಮೋಟಿವೇಶನ್ ಸಿಕ್ಕಂತಾಗುತ್ತೆ ವಿಡಿಯೋ ಮಾಡೋದಕ್ಕೆ. ಸೊ ಹಾಗಾಗಿ ಪ್ಲೀಸ್ ಒಂದು ಲೈಕನ್ನು ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ 2K ಕಂಪ್ಲೀಟ್ ಮಾಡೋ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಸಪೋರ್ಟ್ ಯಾವಾಗಲೂ ನನಗೆ ಇದೇ ರೀತಿ ಇರಲ್ಲ ಅಂತ ಹೇಳ್ತಾ ಶುರು ಮಾಡೋಣ ವಿಡಿಯೋನ. ಬಿಗ್ ಬಾಸ್ 11 ಬಗ್ಗೆ ಎಲ್ಲೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಸೊ ಬಿಗ್ ಬಾಸ್ 11 ಯಾವಾಗ ಸ್ಟಾರ್ಟ್ ಆಗುತ್ತೆ, ಏನು ಎಂತ ಅಂತ ಹೇಳ್ತಾರೆ. ಸೊ ಖಚಿತವಾಗಿ ಇವತ್ತೇ ಈ ದಿನ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿಲ್ಲ, ಬಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಸೊ ಮೇ ಬಿ ಸೆಪ್ಟೆಂಬರ್ ಲಾಸ್ಟ್ ವೀಕಲ್ಲಿ ಅಥವಾ ಅಕ್ಟೋಬರ್ ಲಾಸ್ಟ್ ವೀಕಲ್ಲಿ ಬಿಗ್ ಬಾಸ್ 11 ಸ್ಟಾರ್ಟ್ ಆಗಬಹುದು ಅಂತ ತಿಳಿಸ್ಕೊಟ್ಟಿದ್ದಾರೆ. ಸೊ ಈ ಒಂದು ಬಿಗ್ ಬಾಸ್ 11ರಲ್ಲಿ ಯಾರೆಲ್ಲ ಕಂಟೆಸ್ಟೆಂಟ್ ಬರ್ಬೋದು ಅಂತ ಊಹಾಪೋಹಗಳು ನಡೀತಾ ಇದೆ. ರೀಲ್ಸ್ ಮಂಜಣ್ಣ ಬರ್ಬೋದು ಅಂತ ಹೇಳ್ತಿದ್ದಾರೆ, ಕಾಪಿನಾಟ್ ಚಂದು ಬರ್ಬೋದು ಅಂತ ಹೇಳ್ತಿದ್ದಾರೆ. ಸೊ ಹಲವಾರು ರೀತಿಗಳಲ್ಲಿ ಹೇಳ್ತಿದ್ದಾರೆ. ಬಟ್ ಇನ್ನೂ ಕೂಡ ಪ್ರೊಮೋ ಬಿಟ್ಟದೇ ಇರೋ ಕಾರಣ ಸ್ವಲ್ಪ ಡೌಟಲ್ಲಿ ಇದೆ ಅಂತಲೇ ಹೇಳ್ಬೋದು. ಡೌಟಲ್ಲಿ ಇರೋದ್ರಿಂದ ಸೊ ಯಾವಾಗ ಬಿಡ್ತಾರ ಅಂತ ಏನು ಹೇಳಿಲ್ಲ, ಬಟ್ ಸೆಪ್ಟೆಂಬರ್ ಲಾಸ್ಟ್ ವೀಕಲ್ಲಿ ಅಥವಾ ಅಕ್ಟೋಬರಲ್ಲಿ ಈ ಒಂದು ಬಿಗ್ ಬಾಸ್ ಸೀಸನ್ 11 ಸ್ಟಾರ್ಟ್ ಆಗ್ಬೋದು ಅಂತ ನಿರೀಕ್ಷೆ ಇದೆ. ಸೊ ಆದಷ್ಟು ಬೇಗ ಇದ್ರ ಬಗ್ಗೆ ಒಂದು ಪ್ರೊಮೋ ಮಾಡಿ ಬಿಡಲಿ ಅಂತ ನಾವು ಕೇಳ್ಕೊಳ್ಳೋಣ. ಹಾಗೆ ಏನಪ್ಪ ಅಂತಂದರೆ ಈ ಒಂದು ಬಿಗ್ ಬಾಸ್ ಸೀಸನ್ 11ರಲ್ಲಿ ಒಂದು ಸಮಸ್ಯೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಮಾತು ನಿಜ ಆದರೆ ಈ ಒಂದು ಬಿಗ್ ಬಾಸ್ ಸೀಸನ್ 11ನೇ ಸೀಸನ್ನ ಸ್ವಲ್ಪ ಮಟ್ಟಿಗೆ ಹವಾ ಕಡಿಮೆ ಆಗ್ಬೋದು ಅಂತ ನನಗೆ ಅನಿಸುತ್ತೆ. ಯಾಕೆ ಅಂತಂದರೆ ಈ ಒಂದು ಬಿಗ್ ಬಾಸ್ ಸೀಸನ್ 1ರಿಂದ ಹಿಡಿದು 10ನೇ ಸೀಸನ್ ತನಕ ಕಿಚ್ಚ ಸುದೀಪ್ ಅವರು ನಿರೂಪಣೆ ಮಾಡಿಕೊಂಡು ಅದನ್ನು ನಿಭಾಯಿಸ್ಕೊಂಡು ಬರ್ತಾಯಿದ್ರು. ಸೊ ಅವರ ಒಂದು ಮಾತಾಡೋ ಸ್ಟೈಲ್ ಆಗಲಿ ಅಥವಾ ಅವರ ಒಂದು ಪಂಚಾಯಿತಿ ಆಗಲಿ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ವೀಕೆಂಡ್ ವಿತ್ ಸುದೀಪ್ ಸರ್ ಅಂತ ಶನಿವಾರ ಬರುವಂಥ ಒಂದು ಎಪಿಸೋಡ್ ಆಗಿರ್ಬೋದು ಅಥವಾ ಸಂಡೇಲಿ ಅವರು ಮಾತಾಡುವಂಥ ಒಂದು ಮಾತಾಗಿರ್ಬೋದು, ಸ್ಟೈಲ್ ಆಗಿರ್ಬೋದು. ಸೊ ಇದಕ್ಕೆಲ್ಲರೂ ಜನ ಏನಾಗಿದ್ದಾರೆ, ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಸೊ ಹಾಗಾಗಿ ಈ ಒಂದು ಬಿಗ್ ಬಾಸ್ ಸೀಸನ್ 11ರಲ್ಲಿ ಈ ಸಲ ಕಿಚ್ಚ ಸುದೀಪ್ ಅವರು ಮಿಸ್ ಆಗ್ತಾರೆ ಅನ್ನೋ ಸುದ್ದಿ ಕೇಳಿ ಬರ್ತಾ ಇದೆ. ಸೊ ಇದು ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ಗೊತ್ತಿಲ್ಲ. ಸೊ ಈ ಒಂದು ಮಾಹಿತಿ ತುಂಬಾ ಎಲ್ಲ ಕಡೆ ಕೂಡ ಸ್ಪ್ರೆಡ್ ಆಗ್ತಾ ಇದೆ. ಯಾಕೆ ಅಂತಂದರೆ ಈಗ ನೋಡಿ, ಮಲಯಾಳಂನಲ್ಲಿ ಕಮಲ್ ಹಾಸನ್ ಅವರು ಈ ಒಂದು ಬಿಗ್ ಬಾಸನ್ನು ಹೋಸ್ಟ್ ಮಾಡ್ತಾ ಇದ್ರು, ಅಂದರೆ ನಡೆಸ್ಕೊಡ್ತಾ ಇದ್ರು. ಅವರು ಕೂಡ ಈ ಒಂದು ನೆಕ್ಸ್ಟ್ ಸೀಸನ್ಗೆ ಅವರು ಅವೈಲೇಬಲ್ ಇಲ್ಲ ಅಂತಂದರೆ ಅವರು ಈ ಒಂದು ಸೀಸನ್ನ ನಡೆಸ್ತಾ ಇಲ್ಲ ಅಂತಲೇ ಹೇಳ್ತಾ ಇದ್ದಾರೆ. ಇನ್ನು ಹಿಂದಿಯಲ್ಲಿ ಸಲ್ಮಾನ್ ಖಾನ್ ಕೂಡ ಈ ಒಂದು ಬಿಗ್ ಬಾಸನ್ನು ಕೈ ಬಿಟ್ಟಿದ್ದಾರೆ ಅಂತ ಅಂದರೆ ಬಿಗ್ ಬಾಸಿಂದ ಅವ್ರನ್ನ ಅಂದರೆ ಹೋಸ್ಟ್ ಮಾಡ್ತಲ್ಲ ಅವರು ಹೋಸ್ಟ್ ಮಾಡ್ತಲ್ಲ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ಏನಾಗ್ತಿದೆ ಅಂತಂದರೆ ಈಗ ಕನ್ನಡದಲ್ಲೂ ಕೂಡ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸನ್ನು ಹೋಸ್ಟ್ ಮಾಡೋದಲ್ಲ ಅಂತ ಹೇಳ್ತಾರೆ. ಸೊ ಎಷ್ಟು ನಿಜ ಅಷ್ಟು ಅಂತ ಗೊತ್ತಿಲ್ಲ, ಬಟ್ ಈ ಒಂದು ಸೀಸನ್ 11ರನ್ನು ರಿಷಬ್ ಶೆಟ್ಟಿ ಅವರು ನಡೆಸಿಕೊಡ್ತಾರೆ ಅನ್ನುವ ಒಂದು ಮಾಹಿತಿಗಳು ಕೇಳಿ ಬರ್ತಾ ಇದೆ. ಸೊ ರಿಷಬ್ ಶೆಟ್ಟಿ ಅವರು ನಡೆಸಿಕೊಡ್ತಾರೆ ಅಂತ ಮಾಹಿತಿಗಳು ಬರ್ತಾ ಇದ್ರೆ ಈ ಸ್ವಲ್ಪ ಡೌನ್ ಆಗ್ಬೋದು ಅಂತ ಅನಿಸ್ತಾ. ಯಾಕಂದರೆ ರಿಷಬ್ ಶೆಟ್ಟಿ ಅವರು ಏನು ಚೆನ್ನಾಗಿ ನಡೆಸ್ಕೊಡಲ್ಲ ಅಂತ ಏನಿಲ್ಲ. ಅಂದರೆ ಜನ ಏನಾಗಿದ್ದಾರೆ, ಸುದೀಪ್ ಅವರಿಗೆ ಒಂದು ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಅಂತಂದರೆ ಅವರ ಒಂದು ನಿರೂಪಣೆ ಆಗಿರ್ಬೋದು, ಅವರ ಒಂದು ಮಾತಾಡೋ ಸ್ಟೈಲ್ ಆಗಿರ್ಬೋದು, ಅವರಿಗಾಗಿಯೇ ಕೆಲವು ಅಭಿಮಾನಿಗಳಾಗಿರ್ಬೋದು, ಕೆಲವು ಜನರಾಗಿರ್ಬೋದು ಬಿಗ್ ಬಾಸನ್ನು ನೋಡ್ತಾರೆ. ಸೊ ಅವರೇ ಇಲ್ಲ ಅಂತಂದರೆ ಸ್ವಲ್ಪ ಇದು ಹವಾ ಕಳೆದುಕೊಳ್ಬೋದು ಅಂತ ನನಗನ್ಸುತ್ತೆ. ಸೊ ಕಾದು ನೋಡೋಣ ಏನೇನಾಗುತ್ತೆ ಏನೇನಿಲ್ಲ ಅಂತ. ಹಾಗೆ ಯಾರೆಲ್ಲ ಬರ್ತಾರೆ, ಬರೀ ಸಿನಿಮಾದವ್ರನ್ನ ಇವ್ರನ್ನ ತೊಗೊಳ್ಬಿಟ್ಟು ಸ್ವಲ್ಪ ಹೊರಗಿನವ್ರನ್ನ ಕೂಡ ತೊಗೊಳ್ಳಿ, ಹಳ್ಳಿಯವರು ಇವ್ರನ್ನ ಕೂಡ ಬಿಗ್ ಬಾಸಲ್ಲಿ ತೊಗೊಳ್ಳಿ ಅಂತ ಕೇಳ್ಕೊಳ್ತಾರೆ. ಯಾಕಂದರೆ ಬರೀ ನೀವು ಸಿನಿಮಾದವ್ರನ್ನೇ ಪರಿಚಯ ಮಾಡಿಸ್ತಾ ಇದ್ರೆ ಬೇರೆಯವರು ಸ್ಪರ್ಧೆ ಮಾಡುವವರು ಕೂಡ ಚಾನ್ಸ್ ಸಿಗೋದಿಲ್ಲ. ಸೊ ಹಾಗಾಗಿ ಬೇರೆಯವ್ರನ್ನೂ ಕೂಡ ಟ್ರೈ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ನನಗೂ ಕೂಡ ಬಿಗ್ ಬಾಸಲ್ಲಿ ಸುದೀಪ್ ಅವರೇ ಎಂಟ್ರಿ ಮಾಡಬೇಕು, ಸುದೀಪ್ ಅವರೇ ಒಂದು ಸೀಸನ್ ನಡೆಸ್ಕೊಡ್ಬೇಕು ಅಂತ ಅನಿಸುತ್ತೆ. ಯಾಕಂದರೆ ಅವರು ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ. ರಿಷಬ್ ಶೆಟ್ಟಿ ಸರ್ ಅವರು ಚೆನ್ನಾಗಿ ನಡೆಸ್ಕೊಡಲ್ಲ ಅಂತಲ್ಲ, ಬಟ್ ಅವರು 10 ಸೀಸನ್ಗಳನ್ನು ನಡೆಸ್ಕೊಟ್ಟಿದ್ದಾರಲ್ಲ. ಸೊ ಹಾಗಾಗಿ ಒಂದು ಅವರನ್ನು ನೋಡಿ ನಮಗೆ ಏನಾಗಿದೆ, ಅದು ಅಡಿಕ್ಟ್ ಆಗಿಬಿಡ್ತದೆ. ಸೊ ಹಾಗಾಗಿ ಸ್ವಲ್ಪ ನಮಗೆ ಬೇಸರ ಅಂತ ಅನಿಸುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆದರೆ ಇದನ್ನು ಕನ್ಫರ್ಮ್ ಇಲ್ಲ. ಸೊ ನೋಡೋಣ ಅದು ಏನಾಗುತ್ತೆ ಏನಿಲ್ಲ ಅಂತ. ಆದರೂ ನಾನು ಹೇಳ್ತಾ ಇರೋದು ಸುದೀಪ್ ಅವರೇ ಮತ್ತೆ ಹೋಸ್ಟ್ ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಹಾಗೆ ನಿಮಗೆ ಏನು ಅನಿಸುತ್ತೆ, ಸುದೀಪ್ ಅವರು
ಸುದೀಪ್ ಸರ್ ಅವರು ಈ ಒಂದು ಶೋ ನಡೆಸಿಕೊಟ್ರೆ ನಡೀತಾ ಅಥವಾ ರಿಷಬ್ ಶೆಟ್ಟಿ ಅವರು ನಡೆಸಿಕೊಟ್ರೆ ನಿಮ್ಗೆ ನಡೀತಾ ಅಂತ ನೀವು ಕಮೆಂಟ್ ತಿಳಿಸಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ತಿಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದ ಒಂದು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿದ ಈ ವಿಡಿಯೋ ನಾಳೆಗೆ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ಎಲ್ಲರಿಗೂ ನಮಸ್ಕಾರ.